ಏಪ್ರಿಲ್ 22, 2025 ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ. ಧರ್ಮ ಕೇಳಿ 26 ಹಿಂದೂ ಪ್ರವಾಸಿಗರ ಕಗ್ಗೊಲೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸೌದಿ ಅರೇಬಿಯಾ ಪ್ರವಾಸವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ಭಾರತಕ್ಕೆ ವಾಪಸ್ ಬಂದರು. ವಿಮಾನ ನಿಲ್ದಾಣದಲ್ಲೇ ತುರ್ತು ಸಭೆ. ವಿದೇಶಾಂಗ ಸಚಿವ ಎಸ್ ಜಯಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಲವು ಅಧಿಕಾರಿಗಳ ಉಪಸ್ಥಿತಿ. ಏಪ್ರಿಲ್ 23, 2025 ಪ್ರಧಾನಿ ನಿವಾಸದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ. ಪಾಕಿಸ್ತಾನದ ಮೇಲೆ ಕಠಿಣ ಕ್ರಮ. ಸಿಂಧೂ ಜಲ ಒಪ್ಪಂದ ರದ್ದು. ಪಾಕಿಸ್ತಾನದ ರಾಯಭಾರಿಗಳನ್ನ ತಕ್ಷಣ ದೇಶ ತೊರೆಯುವಂತೆ ಸೂಚನೆ. ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನ ಪಾಕಿಸ್ತಾನಕ್ಕೆ ಕಳುಹಿಸುವಂತೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸೂಚನೆ. ಏಪ್ರಿಲ್ 24, 2025 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಿಹಾರದಲ್ಲಿ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿ. ಒಬ್ಬ ಉಗ್ರನನ್ನು ಜೀವಂತವಾಗಿ ಉಳಿಸುವುದಿಲ್ಲ ಎಂಬ ಶಪಥ. ಏಪ್ರಿಲ್ 25, 2025 ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷಗಳ ಸಭೆ ಕರೆದ ಕೇಂದ್ರ ಸರ್ಕಾರ. ಎಲ್ಲ ಪಕ್ಷಗಳ ಮುಖಂಡರುಗಳು ಭಾಗಿ. ಕೇಂದ್ರ ತೆಗೆದುಕೊಳ್ಳಲಿರುವ ನಿರ್ಧಾರಕ್ಕೆ ನಮ್ಮ ಸಹಮತ ಇದೆ ಎಂದು ಎಲ್ಲ ಪಕ್ಷಗಳಿಂದ ಒಕ್ಕೊರಳ ಧ್ವನಿ. ಏಪ್ರಿಲ್ 26 ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿದ ಉಗ್ರರ ಬೇಟೆ. ಭಯೋತ್ಪಾದಕನ ಮನೆ ಧ್ವಂಸ. ಏಪ್ರಿಲ್ 28, 2025 ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿ ವಿಶೇಷ ಅಧಿವೇಶನ ಕರೆದ ಜಮ್ಮು ಕಾಶ್ಮೀರದ ಒಮರ್ ಅಬ್ದುಲ್ಲಾ ಸರ್ಕಾರ. ಪಹಲ್ಗಾಮ್ ದಾಳಿಯ ಖಂಡನೆ. ಹೊಣೆಯನ್ನ ನಾನೇ ಹೊತ್ತುಕೊಳ್ಳುತ್ತೇನೆ ಎಂದ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳನ್ನು ನಿಷೇಧ ಮಾಡಿದ ಕೇಂದ್ರ ಸರ್ಕಾರ. ಏಪ್ರಿಲ್ 29, 2025 ಮೂರೂ ಸೇನೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆ. ಪ್ರತೀಕಾರ ತೀರಿಸಲು ಸೇನೆಗೆ ಸರ್ವ ಸ್ವತಂತ್ರ ನೀಡಿದ ಕೇಂದ್ರ ಸರ್ಕಾರ. ಯಾವಾಗ, ಎಲ್ಲಿ, ಹೇಗೆ, ಯಾವ ಮಾದರಿಯಲ್ಲಿ ದಾಳಿ ನಡೆಸಬೇಕು ಎನ್ನುವಂತಹ ನಿರ್ಧಾರವನ್ನ ಭಾರತೀಯ ಸೇನೆಯೇ ತೆಗೆದುಕೊಳ್ಳಲಿದೆ ಎಂದ ಕೇಂದ್ರ ಸರ್ಕಾರ. ಸೇನೆಯಿಂದ ಪ್ರತೀಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆ. ಮೇ 1, 2025 ಉಗ್ರರ ಬೇಟೆ ನಿಶ್ಚಿತ ಎಂದ ಗೃಹ ಸಚಿವ ಅಮಿತ್ ಶಾ. ಯುದ್ಧ ನೌಕೆಗಳನ್ನ ಸದಾ ಸನ್ನದ್ಧವಾಗಿರಿಸುವಂತೆ ನೌಕಾಪಡೆಗಳಿಗೆ ಸೂಚನೆ. ಮೇ 3, 2025 ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ. ಪಾಕಿಸ್ತಾನದ ವಿರುದ್ಧ 3 ದಿಟ್ಟ ಕ್ರಮಗಳು. ಪಾಕಿಸ್ತಾನದ ಎಲ್ಲ ಆಮದುಗಳ ಮೇಲೆ ಸಂಪೂರ್ಣ ನಿಷೇಧ. ಪಾಕಿಸ್ತಾನಕ್ಕೆ ಅಂಚೆ ಸೇವೆಯ ಸ್ಥಗಿತ. ಪಾಕಿಸ್ತಾನದ ಹಡಗುಗಳಿಗೆ ಭಾರತದ ಬಂದರುಗಳಿಗೆ ಪ್ರವೇಶವನ್ನ ನಿಷೇಧಿಸಿತ್ತು. ಮೇ 4, 2025 ಪ್ರಧಾನಿಯವರ ಜೊತೆಗೆ ಪ್ರತ್ಯೇಕ ಸಭೆ ಮಾಡಿದ ರಕ್ಷಣಾ ಕಾರ್ಯದರ್ಶಿ, ಏರ್ ಚೀಫ್ ಮಾರ್ಷಲ್ ಮತ್ತು ಇಂಡಿಯನ್ ನೇವಿ ಚೀಫ್. ಪಿಒಕೆಯಲ್ಲಿ ಲಷ್ಕರ್ ಎ ತೊಯ್ಬಾದ ತರಬೇತಿ ಶಿಬಿರ ಪತ್ತೆ. ಮೇ 6 ದೇಶದಾದ್ಯಂತ ನಡೆಯಲಿರುವ ರಕ್ಷಣಾ ಮಾಕ್ ಡ್ರಿಲ್ನ ವಿಸ್ತೃತವಾದಂತಹ ವಿವರಣೆ. ಭಾರತದ 244 ಜಿಲ್ಲೆಗಳಲ್ಲಿ ರಕ್ಷಣಾ ಮಾಕ್ ಡ್ರಿಲ್ ನಡೆಸುವಂತೆ ಸೂಚನೆ. ಭಾರತಕ್ಕೆ ಜಪಾನ್ ಬೆಂಬಲ. ಮೇ 7, 2025 ಮಧ್ಯರಾತ್ರಿ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ. 100ಕ್ಕೂ ಹೆಚ್ಚು ಭಯೋತ್ಪಾದಕ ಉಗ್ರರ ಹತ್ಯೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡ ಭಾರತ. ಜಸ್ಟಿಸ್ ಸರ್ವ್ಡ್.